ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸವಿರುಚಿ ಅಡುಗೆ ಮನೆ. ಮಸ್ತ್ ಟೇಸ್ಟಿಯಾಗಿ ಒಂದು ಚಟ್ನಿ ಪುಡಿ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ ಇವತ್ತು. ಅದೇ ಗುರೆಳ್ಳು ಅಥವಾ ಹುಚ್ಚೆಳ್ಳು ಚಟ್ನಿ. ಒಂದು ಪ್ಲೇಟ್ ತುಂಬ ನಾನು ಗುರೆಳ್ಳನ್ನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಹಂಚು ಕಾಯ್ದಿದೆ. ಇವಾಗ ನಾನು ಆ ಕಾಳನ್ನೆಲ್ಲ ಹಾಕ್ಕೊಂಡು ಮೀಡಿಯಮ್ ಫ್ಲೇಮ್ನಲ್ಲಿ ಕಾಳು ಚಟಪಟ ಅಂತ ಸಿಡಿಯೋವರೆಗೂ ನಾವು ಅದನ್ನು ಹುರ್ಕೊಳ್ಬೇಕಾಗುತ್ತೆ. ಹಾಕಿದ ಮೇಲೆ ಹೀಗೆ ಒಂದೇ ಸಲಿಗೆ ಬಿಡಲೇಬಾರ್ದು, ಅದನ್ನು ಸೀದು ಹೋಗಿಬಿಡುತ್ತೆ. ಆ್ಯಂಡ್ ಈ ಕಾಳು ಚೆನ್ನಾಗಿ ಹುರಿದಿದೆಯೋ ಇಲ್ವೋ ಅಂತ ನಮಗೆ ಅದು ಕಪ್ಪಗಿರೋದ್ರಿಂದ ಗೊತ್ತಾಗೋದಿಲ್ಲ. ಇದಕ್ಕೆ ಹೇಗೆ ಕಂಡುಹಿಡಿಬೇಕು ಅಂತಂದರೆ ಕಾಳು ಚಟಪಟ ಅಂತ ಸಿಡಿತಾ ಇರುತ್ತೆ. ಆ್ಯಂಡ್ ಈ ಚಮಚದ ಸಹಾಯದಿಂದ ಅದನ್ನು ತಿರುವು ಹಾಕ್ತಾ ನಾವು ಒಂದೇ ಕಡೆ ಬಿಡದೆ ಕಂಟಿನ್ಯೂಸ್ ಆಗಿ ಈ ಥರ ಮಾಡಿಕೊಂಡೇ ಹುರ್ಕೋಬೇಕು. ಆವಾಗ ಮಾತ್ರ ಪರ್ಫೆಕ್ಟ್ ಹದದಲ್ಲಿ ಕಾಳು ಹುರಿಯುತ್ತೆ. ಆವಾಗ ಮಾತ್ರ ಚಟ್ನಿ ತುಂಬ ಟೇಸ್ಟಾಗಿ ಬರೋಕ್ಕೆ ಕಾರಣ ಆಗುತ್ತೆ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ಈ ಶೇಂಗಾ ಚಟ್ನಿ ಎಲ್ಲ ಮಾಡ್ತೀರಲ್ವ, ಅದೇ ಥರನೇ ಇದು ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಅಂತೂ ತುಂಬ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಆ್ಯಂಡ್ ನೀವು ತಿಂಗಳಾನುಗಟ್ಲೆ ಇಟ್ಟರೂ ಟೇಸ್ಟು ಹಾಗೇ ಇರುತ್ತೆ. ಈ ಥರ ಹೆಚ್ಚಿಗೆ ನೋಡಿದಾಗ ಕಾಳು ಸಲೀಸಾಗಿ ಒಡಿಬೇಕು. ಕಾಳನ್ನೆಲ್ಲ ನಾನು ಆರಕ್ಕೆ ಬಿಟ್ಟಿದ್ದೆ ಒಂದು 10 ನಿಮಿಷ. ತಣ್ಣಗಾಗಿದೆ. ಇವಾಗ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಬಿಸಿ ಇದ್ದಾಗಲೇ ಹಾಕಬಾರ್ದು. ಮತ್ತು 1.5 ಸ್ಪೂನಷ್ಟು MTR ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಬೇಕಂದರೆ ನೀವು ಒಣಮೆಣಸಿನ್ಕಾಯಿನ ಹಾಕ್ಕೊಳ್ಬಹುದು. ರುಚಿಗೆ ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಟೇಸ್ಟು ಚೆನ್ನಾಗಿ ಕೊಡುತ್ತೆ ಚಟ್ನಿಗೆ. ಮತ್ತು ಇವಾಗ ನಾವು 1 ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪು ಹಾಕ್ಕೊಳ್ಳೋಣ. ಮಧ್ಯದಲ್ಲಿ ನೀವು ಮತ್ತೆ ಬೇಕಿದ್ದರೆ ರುಚಿ ನೋಡಿಬಿಟ್ಟು ಹಾಕ್ಕೊಳ್ಬಹುದು. ಇವಾಗ ಇಷ್ಟು ಸಾಕು. ಇದಕ್ಕೆ ಜೀರಿಗೆ ಹಾಕ್ಕೊಳ್ಳೋಣ. 1 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಒಂದು 7ರಿಂದ 8 ಬೆಳ್ಳುಳ್ಳಿ ಹೆಸಳನ್ನು ಹಾಕ್ಕೊಂಡಿದ್ದೀನಿ. ಒಂದೇ ಸಲಿಗೆ ನೀವು ಇದನ್ನು ಗ್ರೈಂಡ್ ಮಾಡೋ ಹಾಗಿಲ್ಲ. ಮಧ್ಯದಲ್ಲಿ ನಿಲ್ಲಿಸ್ಬಿಟ್ಟು ಸ್ಪೂನಿಂದ ಚೆನ್ನಾಗಿ ಕೈ ಆಡಿಸ್ಬಿಟ್ಟು ಅದನ್ನು ಗ್ರೈಂಡ್ ಮಾಡಬೇಕಾಗುತ್ತೆ. ಆವಾಗ ಪರ್ಫೆಕ್ಟಾಗಿ ಈ ಟೆಕ್ಸ್ಚರಲ್ಲಿ ಬರುತ್ತೆ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದಿರೋರೆಲ್ಲ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.